ನಮಸ್ಕಾರ ವೀಕ್ಷಕ ಬಂಧುಗಳೇ ಮತ್ತು ಗಜಲ್ ಪ್ರಿಯರೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ನನ್ನ ಯೂಟ್ಯೂಬ್ ವಾಹಿನಿಯ ಗಜಲ್ಗಳ ಗುಚ್ಛದ ಕಾರ್ಯಕ್ರಮದ 61ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಈ ಸಂಚಿಕೆಯಲ್ಲಿಯೂ ಅಕ್ಬರ್ ಅಲಾಹಾದಿಯವರ ಗಜಲನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಆ ಗಜಲು ಮನುಷ್ಯನ ಬದುಕಿನ ವಿವಿಧ ಆಯಾಮಗಳ ಮೇಲೆ ಟಿಪ್ಪಣಿ, ಒಂದು ವೈಚಾರಿಕತೆ ಮೇಲೆ ಬೆಳಕನ್ನು ಚೆಲ್ತಾ ಇದೆ. ಆ ಗಜಲವು 8 ಸೇರುಗಳನ್ನು ಹೊಂದಿದೆ. 8 ಸೇರುಗಳ ಪೈಕಿ ಅದರ ಒಂದು ಗಜಲನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಗಜಲನ್ನಲ್ಲ, ಶೇರನ್ನು ಮುಂದೆ ಇಡ್ತಾ ಇದ್ದೇನೆ. ಅದು ಹೀಗೆ ಹೇಳ್ತಿದೆ: ಶಶಿರ ಋತು ನಾಶಪಡಿಸಿದವು, ಶಶಿರ ಋತು ನಾಶಪಡಿಸಿದವು, ನಾನು ಆಗಿರುವೆ. ಯಾ ಶರಗಲ್ಲಿ ಸಿಲುಕಲಿನ ಆ ಲವನ ನಾನಲ್ಲ. ಯಾ ಶರಗಲಿ ಸಿಲುಕಲಿನ ಆ ಲವನ ನಾನಲ್ಲ. ಬದುಕಿನ ವಿಭಿನ್ನ ಆಯಾಮಗಳನ್ನು ಪರಿಚಯಿಸಿದಂಥ ಈ ಗಜಲದ ನಾವು ಆನಂದವನ್ನು ಪಡೆಯೋಣ. ಪ್ರಸ್ತುತಪಡಿಸಲಿರುವ ಅಕ್ಬರ್ ಅಲಾಹಾದಿಯವರ ಗಜಲವು 8 ಸೇರುಗಳನ್ನು ಹೊಂದಿದೆ. ಆ ಸೇರುಗಳ ಭಾವನೆಯ ಸಾರಾಂಶವನ್ನು ನಾನು ಈ ರೀತಿಯಾಗಿ ತಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೇನೆ. ಜಗತ್ತಿನಲ್ಲಿ ಇದ್ದೇನೆ, ಆದರೆ ಅದರ ಆಶೆಗಳು ನನಗಿಲ್ಲ. ಸಂತೆಯಲ್ಲಿ ಹೊರಟಿರುವೆ, ಆದರೆ ಖರೀದಿ ಮಾಡುವವ ನಾನು ಅಲ್ಲ. ಜೀವದ ರುಚಿ ಕಳೆದುಕೊಂಡಿರುವೆ, ಆದರೂ ಜೀವಂತ ಇರುವೆ. ನಾನು ಜಾಗೃತನಿರುವೆ, ಆದರೂ ವ್ಯಾವಹಾರಿಕ ಬುದ್ಧಿಯವ ನಾನಲ್ಲ. ಬದುಕು ಒಂದು ಆಶ್ರಯ, ಅದರಲ್ಲಿ ಇದ್ದು ಹೋಗುವೆ. ನಾನು ನೆರಳು ಇದ್ದಂತೆ ಮಾತ್ರ, ಶಾಶ್ವತ ಅಲ್ಲ. ಉಪದೇಶಗಳಿಂದ ಗಾಯವಾಗಿರುವೆ, ಅದಕ್ಕೆ ಔಷಧಿಯ ಅಗತ್ಯ ಇಲ್ಲ. ದುಃಖದ ದೌರ್ಬಲ್ಯ ಇದೆ, ಆದರೆ ನಾನು ರೋಗಿ ಅಲ್ಲ. ಶಶಿರ ಉದುರಿಸಿದ ಹೂ ನಾನು, ಮುಡಿಗೇರುವ ವಸ್ತು ನಾನಲ್ಲ. ಮೂರ್ತಿ ದ್ವೇಷದ ಹಗೆಯಿಂದ ದೂರ ಇಡು ದೇವರೇ. ಮೂರ್ತಿ ದ್ವೇಷದ ಹಗೆಯೆಂದು ದೂರ ಇಡು ದೇವರೇ. ಮೂರ್ತಿಯಿಂದ ಸಂತೋಷ ಪಡುವ ಅಪರಾಧಿಯೂ ನಾನಲ್ಲ. ದುಃಖದ ದೌರ್ಬಲ್ಯಕ್ಕೆ ಯಾವುದೇ ಸೀಮೆ ಇಲ್ಲ. ಮೂರ್ತಿ ಪೂಜಕನೂ ನಾನಲ್ಲ. ಅಕ್ಬರ್ ಅಲಾಹಾದಿಯವರ ಗಜಲದ ಮೊದಲನೇ ಸೇರು ಮತ್ಲಾ ಹೀಗೆ ಹೇಳ್ತಿದೆ: दुनिया में हूं, दुनिया का तलबगार नहीं हूं. दुनिया में हूं, दुनिया का तलबगार नहीं हूं. बाजार से गुजरा हूं, खरीदार नहीं हूं. ಇಲ್ಲಿ ತಲಬಗಾರ್, ಖರೀದಾರ್ ಇದು ಕಾಫಿಯಾಗಿದೆ. ನಹಿ ಹೂಂ ಇದು ರದೀಫ್ ಆಗಿದೆ. ಅದೇ ಭಾವನೆಗಳನ್ನ ಕನ್ನಡದಲ್ಲಿ ನಾನು ಹೀಗೆ ಭಾವಂತರಿಸಿರುವೆ: ಜಗದಲ್ಲಿ ಇದ್ದೇನೆ, ಜಗದ ಆಶೆ ಬುರುಕ ನಾನಲ್ಲ. ಜಗದಲ್ಲಿ ಇದ್ದೇನೆ, ಜಗದ ಆಸೆ ಬುರುಕ ನಾನಲ್ಲ. ಸಂತೆಯಲ್ಲಿ ಹೊರಟಿರುವೆನು, ಕೊಲ್ಲುವವ ನಾನಲ್ಲ. ಆಸೆ ಬುರುಕ, ಕೊಲ್ಲುವವ ಇವು ಕಾಫಿಯಾಗಿವೆ. ನಾನಲ್ಲ ಇದು ರದಿ. ಗಜಲದ 2ನೇ ಸೇರ್: जिंदा हूं मगर जिस्त की लज्जत नहीं बाकी. जिंदा हूं मगर जिस्त की लज्जत नहीं बाकी. हर चंद की हूं होश में, ಹುಷಾರ್ नहीं हूं. ಅದೇ ಭಾವನೆಗಳನ್ನ ಕನ್ನಡದಲ್ಲಿ:
ಜೀವಂತ ಇದ್ದೇನೆ, ಜೀವಂತ ಇದ್ದೇನೆ, ಜೀವನದ ರುಚಿ ಶೇಷ ಉಳಿಯಲಿಲ್ಲ, ಜೀವನದ ರುಚಿ ಶೇಷ ಉಳಿಯಲಿಲ್ಲ. ಪದೇ ಪದೇ ಜಾಗೃತ ಇರುವೆ, ಪದೇ ಪದೇ ಜಾಗೃತ ಇರುವೆ, ಚುರುಕನು ನಾನಲ್ಲ, ಚುರುಕನು ನಾನಲ್ಲ. ಅಕ್ಬರ್ ಅಲಹಾಬಾದಿ ಅವರ ಗಜಲದ ಮೂರನೇ ಸೇರಿಗೆ ಹೇಳ್ತಿದೆ. ಇಸ್ಕಾನೆ ಹಸ್ತಿ ಸೆ, ಇಸ್ಕಾನೆ ಹಸ್ತಿ ಸೆ ಗುಜರ್ ಜಾऊंगा बेलौस, गुजर जाऊंगा बेलौस, साया हूं फक्त, साए हूं फक्त, नश्क बदीवार नहीं हूं, नश्क बदीवार नहीं. ಅದೇ ಭಾವನೆಗಳನ್ನು ಕನ್ನಡದಲ್ಲಿ, ಈ ಬದುಕಿನ ಮನೆಯಿಂದ ಪ್ರಾಮಾಣಿಕನಾಗಿ ದಾಟುವೆ, ಈ ಬದುಕಿನ ಮನೆಯಿಂದ ಪ್ರಾಮಾಣಿಕನಾಗಿ ದಾಟುವೆ, ನೆರಳು ಮಾತ್ರ ಇರುವೆ, ನೆರಳು ಮಾತ್ರ ಇರುವೆ, ಶಾಶ್ವತ ಕಟ್ಟಡ ನಾನಲ್ಲ, ಶಾಶ್ವತ ಕಟ್ಟಡ ನಾನಲ್ಲ. ಅಕ್ಬರ್ ಅಲಹಾಬಾದಿಯವರ ಗಜಲದ ನಾಲ್ಕನೇ ಸೇರ್. ಅಪ್ಸರ್ದ ಹೂಂ ಇಬ್ರತ್ ಸೆ, अफसर्द हूं इब्रत से, दवा की नहीं हाजत, दवा की नहीं हाजत, गम का मुझे ये जोप है, गम का मुझे ये जो आप है, गम का मुझे ये जो आप है, बीमार नहीं हूं, बीमार नहीं हूं. ಅದನ್ನೇ ಕನ್ನಡದಲ್ಲಿ ಉಪದೇಶ ಪೀಡಿತನ, ಉಪದೇಶ ಪೀಡಿತನ, ಔಷಧಿಯ ಅಗತ್ಯ ಇಲ್ಲ, ಔಷಧಿಯ ಅಗತ್ಯ ಇಲ್ಲ. ದುಃಖದ ದೌರ್ಬಲ್ಯ ಇದೆ, ದುಃಖದ ದೌರ್ಬಲ್ಯ ಇದೆ ಎನಗೆ, ರೋಗಗ್ರಸ್ತ ನಾನಲ್ಲ, ರೋಗಗ್ರಸ್ತ ನಾನಲ್ಲ. ಅಕ್ಬರ್ ಅಲಹಾಬಾದಿಯವರ ಗಜಲದ ಐದನೇ ಸೇರ್. ಓ ಗುಲ್ ಹೂಂ ಖಿಜಾ ಸೆ, वो गुल हूं खिजा से जिसे बर्बाद किया है, वो गुल हूं खिजा से जिसे बर्बाद किया है, उलझूं किसी दामन से मैं, उलझूं किसी दामन से मैं, वो कार नहीं हूं, वो कार नहीं हूं. ಅದೇ ಭಾವನೆಗಳನ್ನ ಕನ್ನಡದಲ್ಲಿ ಶಶಿರ ಋತು ನಾ ಪಡಿಸಿದವು, ಶಶಿರ ಋತು ನಾಶಪಡಿಸಿದವು, ಶಶಿರ ಋತು ನಾಶಪಡಿಸಿದವು, ನಾನು ಆಗಿರುವೆ, ನಾನು ಆಗಿರುವೆ. ಯಾ ಸೆರಗಲ್ಲಿ ಸಿಲುಕಲಿನ, ಯಾ ಸೆರಗಲಿ ಸಿಲುಕಲಿನ, ಆ ಲವನ ನಾನಲ್ಲ, ಆ ಲವನ ನಾನಲ್ಲ. ಗಜಲದ ಆರನೇ ಸೇರ್. ಯಾ ರಬ್ ಮುझे महफूज रख, या रब मुझे महफूज रख, उस बुत के सितम से, या रब मुझे महफूज रख, उस बुत के सितम से, मैं उसकी इनायत का, मैं उसकी इनायत का तलबगार नहीं हूं, तलबगार नहीं हूं. ಅದೇ ಭಾವನೆಗಳನ್ನ ಕನ್ನಡದಲ್ಲಿ ಓ ದೇವರೇ, ಆ ಮೂರ್ತಿ ಹಗೆತನದಿಂದ ಎನ್ನನ್ನು ರಕ್ಷಿಸು, ಓ ದೇವರೇ, ಆ ಮೂರ್ತಿ ಹಗೆತನದಿಂದ ಎನ್ನನ್ನು ರಕ್ಷಿಸು, ಅದರ ಆ ಕರುಣೆಯ ಆಸೆಬುರ್ಕ ನಾನಲ್ಲ, ಅದರ ಆ ಕರುಣೆಯ ಆಶೆಬುರ್ಕ ನಾನಲ್ಲ. ಗಜಲದ ಏಳನೇ ಸೇರ್. ಗೋ ದವಾಯೆ ತಕ್ವಾ ನಹೀ, ಗೋ ದವಾಯೆ ತಕ್ವಾ ನಹೀ, ದರ್ಗಾए खुदा में, गो दवाए तकवा नहीं, दरगाह खुदा में, बुत जिससे हूं खुश ऐसा, बुत जिससे हूं खुश ऐसा, गुनहगार नहीं हूं, गुनहगार नहीं हूं. ಕನ್ನಡದಲ್ಲಿ ದೇವರ ದರ್ಗಾದ ಭಕ್ತನೆಂಬ ಹಕ್ಕವು ನನ್ನದಲ್ಲ, ದೇವರ ದರ್ಗಾದ ಭಕ್ತನೆಂಬ ಹಕ್ಕವು ನನ್ನದಲ್ಲ, ಮೂರ್ತಿಯಿಂದ ಸಂತೋಷ ಇರುವೆ, ಮೂರ್ತಿಯಿಂದ ಸಂತೋಷ ಇರುವೆ, ಆ ಅಪರಾಧ ನಾನಲ್ಲ, ಆ ಅಪರಾಧ ನಾನಲ್ಲ. ಅಕ್ಬರ್ ಅಲಹಾಬಾದಿಯವರ ಗಜಲದ ಎಂಟನೇ ಮತ್ತು ಕೊನೆಯ ಸೇರು. ಮತ್ತೆ ಹೀಗೆ ಹೇಳ್ತಿದೆ.
अपसर्दगी अपसर्दगी ओ जो आपकी, अपसर्दगी ओ जो आपकी, कुछ हद नहीं अकबर। अपसर्दगी ओ जो आपकी, कुछ हद नहीं अकबर। काफिर के मुकाबिल में भी, काफिर के मुकाबिल में भी दीदार नहीं हूँ, दीदार नहीं हूँ। ಅದೇ ಭಾವನೆಗಳನ್ನ ಕನ್ನಡದಲ್ಲಿ ದುಃಖದ ದೌರ್ಬಲ್ಯದ ದುಃಖದ ದೌರ್ಬಲ್ಯದ ಯಾವುದೇ ಸೀಮೆ ಇಲ್ಲ ಅಕ್ಬರ್, ಯಾವುದೇ ಸೀಮೆ ಇಲ್ಲ ಅಕ್ಬರ್. ಮೂರ್ತಿ ಪೂಜಕ ಎದುರಿನಲ್ಲಿಯೂ, ಮೂರ್ತಿ ಪೂಜಕರ ಎದುರಿನಲ್ಲಿಯೂ ಧಾರ್ಮಿಕ ನಾನಲ್ಲ, ಧಾರ್ಮಿಕ ನಾನಲ್ಲ. ಗಜಲ್ ಪ್ರಿಯವೇ, ಇಲ್ಲಿವರೆಗೆ ಅಕ್ಬರ್ ಅಲಾಹಾಬಾದಿಯವರ ಉತ್ತಮ ಗಜಲನ್ನು ಮತ್ತು ಅದರ ನಾನು ಮಾಡಿದಂಥ ಭಾವಾಂತರವನ್ನು ತಾವು ಇಲ್ಲಿವರೆಗೆ ಕೇಳಿದ್ದೀರಿ, ಅದರ ಆನಂದವನ್ನು ಹೊಂದಿದ್ದೀರಿ. ಅದೇ ಭಾವನೆಗಳನ್ನು ಹೊತ್ತು ನಾನು ರಚಿಸಿದಂಥ ಕನ್ನಡ ಗಜಲನ್ನು ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ನನಗೆ ಸಂತೋಷ ಅನಿಸ್ತಾ ಇದೆ. ನನ್ನ ಕನ್ನಡ ಗಜಲದ ಮೊದಲನೇ ಸೇರ್ ಮತ್ಲ ಹೀಗೆ ಹೇಳ್ತಿದೆ: ಆಸೆಗಳ ಜಗದಲ್ಲಿ ನಾನೂ ಇದ್ದೇನೆ, ಆಸೆಗಳ ಜಗದಲ್ಲಿ ನಾನೂ ಇದ್ದೇನೆ, ಆದರೆ ಆಸೆಗಳು ನನಗೆ ಅಂಟಿಲ್ಲ. ಆಸೆಗಳ ಜಗದಲ್ಲಿ ನಾನೂ ಇದ್ದೇನೆ, ಆದರೆ ಆಸೆಗಳು ನನಗೆ ಅಂಟಿಲ್ಲ. ಲೋಕದ ಸಂತೆಗಳಲ್ಲಿಯೇ ಇದ್ದಿರುವೆ, ಲೋಕದ ಸಂತೆಗಳಲ್ಲಿಯೇ ಇದ್ದಿರುವೆ, ಆದರೆ ಅವುಗಳು ನನಗೆ ಅಂಟಿಲ್ಲ, ಆದರೆ ಅವುಗಳು ನನಗೆ ಅಂಟಿಲ್ಲ. ಆಸೆಗಳು ಅವುಗಳು ಏನಿದೆ ಇದು ಕಾಫಿಯಾ ಇದೆ, ಅಂಟಿಲ್ಲ ಅಂಟಿಲ್ಲ ಇದು ರದೀಫ್. ನನ್ನ ಗಜಲದ ಎರಡನೇ ಸೇರ್: ಇನ್ನೂ ಜೀವಂತ ಇರುವೆ ನಾನು, ಇನ್ನೂ ಜೀವಂತ ಇರುವೆ ನಾನು, ಇನ್ನೂ ಜೀವಿಸಬೇಕೆಂಬ ಆಶೆ ಉಳಿದಿಲ್ಲ ನನ್ನಲ್ಲಿ, ಇನ್ನೂ ಜೀವಿಸಬೇಕೆಂಬ ಆಶೆ ಉಳಿದಿಲ್ಲ ನಾನು. ಇನ್ನೂ ಜೀವಂತ ಇರುವೆ ನಾನು, ಇನ್ನೂ ಜೀವಿಸಬೇಕೆಂಬ ಆಸೆ ಉಳಿದಿಲ್ಲ ನನ್ನಲ್ಲಿ. ಈ ಬದುಕಿನಲ್ಲಿ ಜಾಗೃತ ಆಗಿದ್ದೇನೆ, ಈ ಬದುಕಿನಲ್ಲಿ ಜಾಗೃತ ಆಗಿದ್ದೇನೆ, ಅದರ ಪಾಪಗಳು ನನಗೆ ಅಂಟಿಲ್ಲ, ಅದರ ಪಾಪಗಳು ನನಗೆ ಅಂಟಿಲ್ಲ, ನನಗೆ ಅಂಟಿಲ್ಲ. ಗಜಲದ ಮೂರನೇ ಸೇರ್: ಈ ದೇಹದ ಗೂಡಿನಿಂದ, ಈ ದೇಹದ ಗೂಡಿನಿಂದ ಲೋಕದ ಮನೆಯಿಂದ ಹೇಗೋ ದಾಟುವೆ ನಾನು. ಈ ದೇಹದ ಗೂಡಿನಿಂದ ಲೋಕದ ಮನೆಯಿಂದ ಹೇಗೋ ದಾಟುವೆ ನಾನು. ನನ್ನ ಇರುವಿಕೆ ಒಂದು ನೆರಳು ಮಾತ್ರ, ನನ್ನ ಇರುವಿಕೆ ಒಂದು ನೆರಳು ಮಾತ್ರ. ಬದುಕಿನಲ್ಲಿ ಶಾಶ್ವತ ಗೀಳುಗಳು ನನಗೆ ಅಂಟಿಲ್ಲ, ಬದುಕಿನಲ್ಲಿ ಶಾಶ್ವತದ ಗೀಳುಗಳು ನನಗೆ ಅಂಟಿಲ್ಲ, ಗೀಳುಗಳು ನನಗೆ ಅಂಟಿಲ್ಲ. ನನ್ನ ಕನ್ನಡ ಗಜಲದ ನಾಲ್ಕನೇ ಸೇರ್: ಮತಧರ್ಮ ಬೋಧನೆ ತಳ್ಳಿತು ಖಿನ್ನತೆಗೆ, ಮತಧರ್ಮ ಬೋಧನೆ ತಳ್ಳಿತು ಖಿನ್ನತೆಗೆ, ಆ ಮದ್ದು ಇಲ್ಲದ ರೋಗು ಮತಿಹೀನತೆ, ಆ ಮದ್ದು ಇಲ್ಲದ ರೋಗು ಮತಿಹೀನತೆ. ಸಂಬಂಧಗಳ ದೌರ್ಬಲ್ಯತೆ ಇದೆ, ಸಂಬಂಧಗಳ ದೌರ್ಬಲ್ಯತೆ ಇದೆ, ವಿದಾಯದ ದುಃಖಗಳು ನನಗೆ ಅಂಟಿಲ್ಲ, ವಿದಾಯದ ದುಃಖಗಳು ನನಗೆ ಅಂಟಿಲ್ಲ, ನನಗೆ ಅಂಟಿಲ್ಲ. ಐದನೇ ಸೇರಿ ಹೇಳ್ತಿದೆ: ವಸಂತನ ಹರ್ಷದಷ್ಟೇ ಶಶಿರನ ತೊಂದರೆ, ವಸಂತನ ಹರುಷದಷ್ಟೇ ಶಶಿರನ ತೊಂದರೆ, ಅನುಭವಿಸಿದ ವನ ನಾನು, ಅನುಭವಿಸಿದ ವನ ನಾನು. ಋತುಗಳ ಸುಳಿ ಪೀಡಿತನಾದೆ, ಋತುಗಳ ಸುಳಿ ಪೀಡಿತನಾದೆ, ಆದರೆ ಋತುಗಳು ನನಗೆ ಅಂಟಿಲ್ಲ, ಋತುಗಳು ನನಗೆ ಅಂಟಿಲ್ಲ. ನನ್ನ ಕನ್ನಡ ಗಜಲದ ಆರನೇ ಸೇರ್: ಮೂರ್ತಿ ಪೂಜಕನೂ ಅಲ್ಲ, ಮೂರ್ತಿ ಪೂಜಕನೂ ಅಲ್ಲ, ಮೂರ್ತಿ ವೈರಿಯೂ ಅಲ್ಲ, ಮೂರ್ತಿ ಪೂಜಕನೂ ಅಲ್ಲ, ಮೂರ್ತಿ ವೈರಿಯೂ ಅಲ್ಲ, ನಾನು ಸತ್ಯ ಆರಾಧಕನು, ನಾನು ಸತ್ಯ ಆರಾಧಕನು. ಆ ದೈವದ ಸತ್ಯ ಅರಿತು, ಆ ದೈವದ ಸತ್ಯ ಅರಿತು ಮನ ಮುಕ್ತನಾದೆನು, ಆ ದೈವದ ಸತ್ಯ ಅರಿತು ಮನ ಮುಕ್ತನಾದೆನು.
ಮತಾಂಧತೆಗಳು ಎನಗೆ ಅಂಟಿಲ್ಲ, ಮತಾಂಧತೆಗಳು ಎನಗೆ ಅಂಟಿಲ್ಲ. ಗಜಲದ 7ನೇ ಸೇರ್. ಯಾವ ಪಂಥವೂ ನನ್ನದಲ್ಲ, ಯಾವ ಪಂಥವೂ ನನ್ನದಲ್ಲ, ಯಾವ ಮತಧರ್ಮವೂ ನನ್ನದಲ್ಲ. ಯಾವ ಪಂಥವೂ ನನ್ನದಲ್ಲ, ಯಾವ ಮತಧರ್ಮವೂ ನನ್ನದಲ್ಲ, ಯಾವ ವಾದಿಯೂ ಅಲ್ಲ, ಯಾವ ವಾದಿಯೂ ಅಲ್ಲ. ಬದುಕು ಮತಪಂಥಗಳ ಚಿಂತನ ಸುಳಿ, ಬದುಕು ಮತಪಂಥನಗಳ ಚಿಂತನ ಸುಳಿ. ಆ ಸುಳಿವುಗಳು ಎನಗೆ ಅಂಟಿಲ್ಲ, ಆ ಸುಳಿವುಗಳು ಎನಗೆ ಅಂಟಿಲ್ಲ, ಎನಗೆ ಅಂಟಿಲ್ಲ. ನನ್ನ ಕನ್ನಡ ಗಜಲದ 8ನೇ ಸೇರ್. ಮಠ ಸಮಾಧಿ ದರ್ಗಾ ಸಮಾಧಿ. ಮಠ ಸಮಾಧಿ ದರ್ಗಾ ಸಮಾಧಿ ಸಂತರ ಕುರುಹುಗಳು ಮಾತ್ರ, ಸಂತರ ಕುರುಹುಗಳು ಮಾತ್ರ. ದೈವವಲ್ಲ, ದೈವಲ್ಲ, ದೈವಲ್ಲ, ದೈವವಲ್ಲ. ಸಂತರ ತತ್ವಗಳ ಅನುಷ್ಠಾನ ಇಲ್ಲದು, ಸಂತರ ತತ್ವಗಳ ಅನುಷ್ಠಾನ ಇಲ್ಲದ್ದು ನರಕುಗಳು. ಅವುಗಳು ಎನಗೆ ಅಂಟಿಲ್ಲ, ಅವುಗಳು ಎನಗೆ ಅಂಟಿಲ್ಲ. ನನ್ನ ಕನ್ನಡ ಗಜಲದ ಕೊನೆಯ ಸೇರ್. ಜ್ಞಾನದ ಆಳಕ್ಕೆ ನೆಲೆಯಿಲ್ಲ, ಜ್ಞಾನದ ಆಳಕ್ಕೆ ನೆಲೆಯಿಲ್ಲ. ಜ್ಞಾನ ಹರಿವು ಈಜಿದಷ್ಟು ಕಡಿಮೆ, ಜ್ಞಾನ ಹರಿವು ಈಜಿದಷ್ಟು ಕಡಿಮೆ. ಅರ್ಜುನ, ಜ್ಞಾನದ ಲೇಪನದಲ್ಲಿಯ, ಜ್ಞಾನದ ಲೇಪನದಲ್ಲಿಯ ಅಜ್ಞಾನಗಳು ಅಪಾಯಕಾರಿ. ಅರ್ಜುನ, ಜ್ಞಾನದ ಲೇಪನದಲ್ಲಿಯ ಅಜ್ಞಾನಗಳು ಅಪಾಯಕಾರಿ. ಅವುಗಳು ಎನಗೆ ಅಂಟಿಲ್ಲ, ಅವುಗಳು ಎನಗೆ ಅಂಟಿಲ್ಲ. ಗಜಲ್ ಪ್ರಿಯರೇ, ಇಲ್ಲಿವರೆಗೆ ತಾವು ಅಕ್ಬರ್ ಅಲಹಾಬಾದಿಯವರ ಉತ್ತಮ ಗಜಲನ್ನು ಕೇಳಿದ್ರಿ. ನಾನು ಮಾಡಿದಂಥ ಅದರ ಭಾವಾಂತರವನ್ನು ಮತ್ತು ಅದೇ ಭಾವನೆಗಳ ಆಧಾರದ ಮೇಲೆ ನಾನು ರಚಿಸಿದಂಥ ಕನ್ನಡ ಗಜಲನ್ನು ತಾವು ಕೇಳಿದ್ದೀರಿ. ಈ ಗಜಲಗಳು ತಮ್ಮ ಮೆಚ್ಚುಗೆಯನ್ನು ಪಡೆದಿರಬಹುದು, ತಮಗೆ ಆನಂದವನ್ನು ನೀಡಿರಬಹುದು. ದಯವಿಟ್ಟು ಈ ನನ್ನ ವಾಹಿನಿಗೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಕಾರ್ಯಕ್ರಮ ಕುರಿತು ತಮ್ಮ ಟಿಪ್ಪಣಿಗಳನ್ನು ಬರೆಯಿರಿ, ಕಮೆಂಟ್ ಮಾಡಿ ಮತ್ತು ಈ ನನ್ನ ಚಾನಲಕ್ಕೆ ಸಬ್ಸ್ಕ್ರೈಬ್ ಮಾಡಿಸಿರಿ. ಮುಂದಿನ ಸಂಚಿಕೆಯಲ್ಲಿ ನಾನು ಮತ್ತೊಬ್ಬ ಖ್ಯಾತ ಉರ್ದು ಗಜಲ್ಕಾರ್ ಬಶೀರ್ ಬದ್ರರ ಗಜಲದೊಂದಿಗೆ ಬರುವೆ. ಅಲ್ಲಿವರೆಗೆ ಧನ್ಯವಾದಗಳು. ಮತ್ತೆ ಸಿಗೋಣ.